ಇನ್ಸ್ಪೆಕ್ಟರ್, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹುಡುಗಿಯರನ್ನ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸಾರಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನೀವೇನೇ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ ಬಂದು ಹೇಳಿ. ಹಲೋ ಹಲೋ ಡ್ಯಾಡಿ, ಏನೋ ನಮ್ಮ ಹೋಟೆಲ್ಗೆ ಪೊಲೀಸ್ನವ್ರು ರೈಡ್ ಮಾಡಿ ನಮ್ಮ ಬಾಂಬೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾವನೋ ಅವನು ಇನ್ಸ್ಪೆಕ್ಟ್ರು? ಎನ್ ರಮೇಶ್. ಫೋನ್ ಕೊಡು ಅವನಿಗೆ. ಓಕೆ ಡ್ಯಾಡಿ. ಹಲೋ. ಏ ರಮೇಶ್, ನಿನ್ ಕೈಲಿ 500 ಕೋಟಿ ಕೊಡಕ್ಕಾಗತ್ತೇನಯ್ಯ? ಆದ್ರೆ ಆ ಹುಡುಗಿರ್ ಕೈಲಿ ಕೊಡಕ್ ಸಾಧ್ಯ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಬಿಟ್ಟು ಹೋಗು. ಸರ್, ನಾನು ಯಾಕೆ ಅರೆಸ್ಟ್ ಮಾಡಿದೆ ಅಂದ್ರೆ... ಡೋಂಟ್ ಎಕ್ಸ್ಪ್ಲೈನ್. ನನಗೆ ಕಾರಣ ಬೇಕಾಗಿಲ್ಲ. ನಿನಗೆ ಹಣ ಬೇಕಾದ್ರೆ ಎಷ್ಟು ಬೇಕೋ ಇಸ್ಕೊಂಡು ಹೋಗು. ಆ ಹುಡುಗಿನ ಬಿಟ್ಬಿಡು. ಸರ್ ಸಾರಿ ಸರ್, ಮೇಲಿಂದ ತುಂಬಾ ಪ್ರೆಷರು. ಹೊಸ ಕಮಿಷನರ್ ಬೇರೆ, ನಾನು ಏನು ಮಾಡಕ್ಕಾಗಲ್ಲ. ಯೋ ಸರ್, FIR ಫೈಲ್ ಮಾಡ್ಲೇಬೇಕು ಸರ್, ಇಲ್ದೆ ಹೋದ್ರೆ ಡಿಪಾರ್ಟ್ಮೆಂಟ್ ಇಂದ ನಂಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನಗೆ FIR ಫೈಲ್ ಮಾಡೋದಕ್ಕೆ 5 ಹುಡುಗಿರ್ ಬೇಕು ಅಷ್ಟೇ ತಾನೆ? ಸರಿ, ನೀನ್ ಸ್ಟೇಷನ್ಗೆ ಹೋಗು. ನೀನ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂಚೆ 5 ಹುಡುಗಿರ್ ಅಲ್ಲಿರ್ತಾರೆ, ರೈಟ್? ಹೋಗಯ್ಯ. ಸರ್, ಇದು ಸಾಧ್ಯನಾ? ಈ ದಯಾನಂದ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಏ ಕ್ಯಾಟ್ರಾಮ. ಸರ್ ಆಯ್ತು ಸರ್. ಓಕೆ ಸರ್, ಓಕೆ. ಹಲೋ ಸರ್, ಯಾರು ಫೋನ್ ಎತ್ತ ಇಲ್ಲ ಸರ್. ಹೊಸ್ತಾ ಬಂದಿರೋ ಕಮಿಷನರ್ ಭಯಕ್ಕೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಸರ್? ಸೇಟು ಎಲ್ಲಿ ತೊಲಗ್ದ? ಫ್ಯಾಕ್ಟ್ರಿಲಿದ್ದಾರೆ.